ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ನ ಗಣಿತ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಫಿಷಿಯಲಿ ಹೇಳಿರುವಂತೆ ಟೋಟಲ್ ನಿಮ್ಮ ಏನು ಒರಿಜಿನಲ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಸ್ಯಾಂಪಲ್ ಟೆಸ್ಟ್ಗಳಿದ್ದಾವೆ ಅಥವಾ ಅದನ್ನು ಮಾಡೆಲ್ ಟೆಸ್ಟ್ಗಳು ಅಂತ ಕೂಡ ನಾವು ಹೇಳ್ಬೋದು. ಆ ಒಂದು ಟೆಸ್ಟ್ಗಳಲ್ಲಿ ಇರುವಂತಹ ರೀತಿಯ ಪ್ರಶ್ನೆಗಳೇ ಕೂಡ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಅಗ್ನಿವೀರ್ ಎಕ್ಸಾಮ್ನಲ್ಲಿ ಬರುತ್ತದೆ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಅಫಿಷಿಯಲ್ ಟೆಸ್ಟ್ನಲ್ಲಿರುವಂತಹ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಎಲ್ಲ ಟೆಸ್ಟ್ಗಳನ್ನು ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಟೋಟಲ್ ಐ ಥಿಂಕ್ 40+ ಟೆಸ್ಟ್ ಇದಾವೆ. ಅವನಷ್ಟು ನೀವು ಪರ್ಫೆಕ್ಟ್ ಮಾಡಿದರೆ ಸಾಕು, ನೀವು ಮ್ಯಾಥ್ಸಲ್ಲಿ ಔಟ್ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಇದು ಮೊದಲನೇ ಟೆಸ್ಟ್ ಆಗಿದ್ದು ಇನ್ನು ಮುಂದೆ ಎಲ್ಲ ರೀತಿಯ ವಿಡಿಯೋಗಳು ಅಗ್ನಿವೀರ್ ಎಕ್ಸಾಮ್ಗೆ ಬರ್ತಾ ಇರ್ತವೆ. ಸೊ ಇನ್ನೊಂದು 40 ದಿವಸ ಟೈಮ್ ಇದೆ ಅನ್ಸುತ್ತೆ, 40ರಿಂದ 50 ದಿನ ಟೈಮ್ ಇದೆ ನಿಮಗೆ. ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಏನಪ್ಪಾ ಅಂತಂದ್ರೆ 100% ಏನಾಗ್ತವ ಅದೇ ಟೈಪ್ ಕ್ವಶನ್ಗಳು ಎಕ್ಸಾಮ್ನಲ್ಲಿ ಬರುವಂಥದ್ದು. ಹಾಗಾದ್ರೆ ಮೊದಲನೇ ಕ್ವಶನ್ ಏನದ ನೋಡ್ರಿ, ಬಹಳ ಈಸಿಯಾಗಿ ತಿಳ್ಕೊತಾ ಹೋಗೋಣ. 4 ಮತ್ತು ಅದರ ವ್ಯುತ್ಕ್ರಮ ಅಂದ್ರೆ ಉಲ್ಟಾ. ಓಕೆ, ಹಾಗಾದ್ರೆ ಅವನು ಎರಡೂ ಕೂಡಿಸಿದ್ರೆ ಏನಾಗ್ತದ, ಮೊತ್ತ ಎಷ್ಟು ಬರ್ತದೆ ಅಂತ ಕೇಳಿರುವಂಥದ್ದು. ಹಾಗಾದ್ರೆ 4 ಅಂದ್ರೆ 4 ಬರದ್ರಿ, ಮತ್ತೇನು ಕೇಳಿರ್ಲಿ, ಮೊತ್ತ ಅಂದ್ರೆ ಕೂಡಿಸ್ಬೇಕು. ವ್ಯುತ್ಕ್ರಮ ಅಂತಂದ್ರ ಇದ್ರದ್ದು ಉಲ್ಟಾ, ಇಲ್ಲಿ ಮ್ಯಾಲ ಇದ್ದದ್ದು ಏನ್ ಬರ್ತೈತಿ, ಕೆಳಗಡೆ ಆಗ್ತದ. ಇವು ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತದ ಅಂತ ಹೇಳ್ಯಾರ, ಹೌದಾ ಇಲ್ಲ? ಹಾಗಾದ್ರೆ ನೀವು ಯಾವ ರೀತಿ ಕೂಡಿಸ್ತೀರಿ, ಇದನ್ನ ಇದಕ್ಕೆ ಗುಣಿಸ್ತೀರಿ, ಬಂದ್ ಉತ್ತರಕ್ಕೆ ಇದನ್ನ ಕೂಡಿಸ್ತೀರಿ, ಹೌದಿಲ್ಲ? 4 4 16, 16 ಪ್ಲಸ್ 1 ಅಂತಂದ್ರೆ ಎಷ್ಟಪ್ಪ, 17. ಕೆಳಗಡೆ 4 ಐತಿ, 4. ಯಾವ್ದು ಆಪ್ಷನ್ ಕರೆಕ್ಟ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಸರ್ ನಮಗೆ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮಗೆ ಒಂದು ಮ್ಯಾಟರ್ ಹೇಳ್ತೀನಿ ತಿಳ್ಕೊರಿ. ಏನಪ್ಪಾ ಅಂತಂದ್ರೆ ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕು, ಕಳಿಬೇಕು ಅಂದ್ರೆ ಛೇದ ಏನಿರ್ಬೇಕು, ಇಲ್ಲಿ ಎಷ್ಟಿರ್ತೈತಿ ಇಲ್ಲೂ ಅಷ್ಟೇ ಇರ್ಬೇಕು. ಹಾಗಾದ್ರೆ ಇಲ್ಲಿ 4 ಇಲ್ಲ ಅಂದ್ರೆ ಏನ್ ಮಾಡ್ರಿ, 4ರಿಂದ ಭಾಗಿಸ್ರಿ, 4ರಿಂದ ಗುಣಿಸ್ರಿ. ಹೌ ಈಗ ಎರಡು ಛೇದ ಏನಾತ, ಸಮ ಆಯ್ತು. 4 ಐತಿ, 4 ಐತಿ, ಹಾಗಾದ್ರೆ ಕೆಳಗಡೆ ಏನ್ ಬರ್ತೈತಿ, 4. 4 4 16 ಪ್ಲಸ್ 1 7 ಅಂತಂದ್ರೆ ಎಷ್ಟು ಬಂತಪ್ಪ, 17/4. ಈ ರೀತಿ ಆದ್ರೂ ಮಾಡ್ಬೋದು, ಈ ರೀತಿ ಆದ್ರೂ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸತ್ತ ಅದನ್ನ ಫಾಲೋ ಮಾಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಎರಡನೇ ಕ್ವಶನ್ ಏನೈತಿ ನೋಡ್ರಿ, 12 18 22ರ ಮಸ ಅಂದ್ರೆ ಮಹತ್ತಮ, ದೊಡ್ಡದು ಅಂತ. ಹಾಗಾದ್ರೆ ನೀವು ಏನ್ ಮಾಡ್ಬೇಕು, ಇದನ್ನ 12 18 22 ಇದ್ರ ಮಸ ತಕ್ಕೊತ್ಕೊಂಡಿರ್ಬೇಕು? ಇಲ್ಲ, ಏನ್ ಮಾಡ್ಬೇಕು ಅಂತಾನ, ಡೈರೆಕ್ಟ್ ಆಪ್ಷನ್ಗೆ ಹೋಗ್ಬೇಕು. ದೊಡ್ಡ ಸಂಖ್ಯೆ ಇರಬೇಕು, ಆ ದೊಡ್ಡ ಸಂಖ್ಯೆ ಈ 3 ಸಂಖ್ಯೆಗಳನ್ನ ಭಾಗ ಹೊಡಿಬೇಕು. ಅದ ಏನಾಗಿರ್ತದ, ಅದರ ಮಸ ಆಗಿರ್ತದ. ಹಾಗಾದ್ರೆ ದೊಡ್ಡದು ಯಾವ್ದೈತಿ, 10 ಐತಿ. 10 ಏನಾರ ಈ ಸಂಖ್ಯೆಗಳನ್ನ ಭಾಗ ಹೊಡಿತಾನ? ಇಲ್ಲ, ಸೊ ಹೋಯ್ತು. ಅದನ್ನ ಬಿಟ್ರೆ ದೊಡ್ಡದು ಯಾವ್ದೈತಿ, 6 ಐತಿ. 6 12ನ ಭಾಗ ಹೊಡಿತೈತಿ. 6 2 12, 6 3 18, ಆದ್ರೆ 22ನ ಭಾಗ ಹೊಡೆಯಂಗಿಲ್ಲ, ಸೊ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 3 ನೋಡ್ರಿ, ಇದನ್ನ ಬಿಟ್ರೆ ದೊಡ್ಡದು ಯಾವ್ದೈತಿ, 3. 3 4 12, 3 6 18, ಆದ್ರ 3 ಮಗ್ಯಾಗ 21 ಏನ್ರಿ ಬರ್ತೈತನ, ಬರಂಗಿಲ್ಲ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು. 3 ಭಾಗ ಹೊಡೆಯುವಂತಹ ದೊಡ್ಡ ಸಂಖ್ಯೆ ಯಾವ್ದಾಗಿತ್ತಪ್ಪ, ಆಪ್ಷನ್ 3 2 ಸರಿಯಾದ ಉತ್ತರ ಆಗಿತ್ತು. ನೀವು ಎಲ್ಲಾನು ಲಸಾಗಿ ಮಸ ತಕ್ಕೋತ್ ಕೊಡ್ರೋ ಅವಶ್ಯಕತೆ ಇಲ್ಲ, ಈಸಿಯಾಗಿನ ಮಾಡ್ಕೊಂಡ್ ಬಿಡ್ಬೋದು. ವಿತೌಟ್ ಪೆನ್ ಈ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬಹುದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಕೊಟ್ಟು ನೋಡ್ರಿ, 3 ಅನುಕ್ರಮ ಪೂರ್ಣಾಂಕಗಳ ಮೊತ್ತ 126 ಆಗಿದ್ದರೆ ಅವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಈ ಕ್ವಶನ್ ನ ನಿಮ್ಗೆ ಒಂದು ಬೆಸ್ಟ್ ಮೆಥಡ್ ಹೇಳ್ತೀನಿ ತಿಳ್ಕೊರಿ. ಇಲ್ಲಿ ಏನ್ ಕೊಟ್ರ, ಅತಿ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು ನಾವು. ಓಕೆ, ನಿಮಗೆ ಗೊತ್ತಿರ್ಲಿ, ಈ 3 ಅನುಕ್ರಮ ಸಂಖ್ಯೆಗಳ ಮೊತ್ತ ಅಂತಂದ್ರೆ ಏನಪ್ಪಾ ಅಂತಂದ್ರ ಕಂಟಿನ್ಯೂಸ್ ಆಗಿ 3 ಸಂಖ್ಯೆ ಇರ್ತಾವ. ಕಂಟಿನ್ಯೂಸ್ ಆಗಿ ಏನಿರ್ತಾವ, 3 ಸಂಖ್ಯೆ ಇರ್ತಾವ. ಅದ್ರೊಳಗೆ ದೊಡ್ಡ ಸಂಖ್ಯೆ ಏನು ಬರ್ತೈತಿ ಅಂತ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಈ ಮಧ್ಯದಲ್ಲಿರುವಂತಹ ಸಂಖ್ಯೆ ಏನನ್ನೋದು ಗೊತ್ತಾತಂದ್ರ ನಮಗೆ ಈ ಸಂಖ್ಯೆ ಸಿಗತೈತೆ, ಹೌದಲ್ಲ? ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸರಾಸರಿ ಅಂತಂದ್ರ ಮಧ್ಯೆ ಬೇಸಿಕ್ ಮೆಥಡ್ ಐತಿ, ಅದನ್ನು ಹೇಳ್ತೀನಿ, ಬಟ್ ಇದನ್ನ ತಿಳ್ಕೊರಿ, ಡೈರೆಕ್ಟ್ ಮುಗಿತೈತಿ. ಈ 3 ಸಂಖ್ಯೆಗಳನ್ನ ಕೂಡಿಸ್ರೆ ಎಷ್ಟು ಬರ್ತೈತಿ, 126. ಇವು ಎಷ್ಟು ಸಂಖ್ಯೆ ಕೊಟ್ರ, 3 ಸಂಖ್ಯೆ. ಹಾಗಾದ್ರೆ ಅದರಿಂದ ಭಾಗಿಸ್ಬಿಡ್ರಿ, ನಿಮಗೆ ಮಧ್ಯದಲ್ಲಿರೋ ಸಂಖ್ಯೆ ಸಿಗ್ತದ. ನೋಡ್ರಿ, 3 4 12, 3 2 6. ಹಾಗಾದ್ರೆ ಎಷ್ಟು ಬಂತಪ್ಪ, 42. ಹಾಗಾದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ 42 ಅಂದ್ರ ಇದ್ರ ಮುಂದಿನ ಸಂಖ್ಯೆ ಏನ್ ಇರ್ತೈತಿ, ಅನುಕ್ರಮ ಸಂಖ್ಯೆ ಅಂದ್ರೆ ಕಂಟಿನ್ಯೂ. 42 ಮುಂದೆ ಏನ್ ಬರ್ತೈತಿ, 43 ಬರ್ತೈತಿ. ಇದೇ ಇದರ ಉತ್ತರ ಆಗಿತ್ತು. ಇದು ಡೈರೆಕ್ಟ್ ಆಗಿ ಮಾಡುವಂತಹ ಮೆಥಡ್.
ಇಲ್ಲ ಅಂತಂದ್ರೆ ನೀವು ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ ಕೂಡ ಹೇಳ್ತೀನಿ, ಅದು ಸ್ವಲ್ಪ ನಿಮಗೆ ಟೈಮ್ ತಗೋತದೆ. 3 ಅನುಕ್ರಮ ಸಂಖ್ಯೆ ಅಂದ್ರೆ ಏನು ಹೇಳ್ತೀರಿ ಹೇಳ್ರಿ? ಎಕ್ಸ್, ಒಂದನೇದು ಎಕ್ಸು, ಎರಡನೇದು ಎಕ್ಸ್ ಪ್ಲಸ್ 1. ಅನುಕ್ರಮ ಅಂದ್ರೆ ಏನು? ಎಕ್ಸ್ ಪ್ಲಸ್ 1. ಮೂರನೇದು ಅದ್ರ ಮುಂದೆ ಏನು ಬರ್ತೈತಿ? ಎಕ್ಸ್ ಪ್ಲಸ್ 2. ಹಾಗಾದ್ರೆ ಇದು ಒಂದನೇದು ಎಕ್ಸು, ಎರಡನೇದು ಎಕ್ಸ್ ಪ್ಲಸ್ 1, ಮೂರನೇದು ಎಕ್ಸ್ ಪ್ಲಸ್ 2. ಇವನ್ನೆಲ್ಲ ಕೂಡಿಸಿದಾಗ ಏನು ಬರ್ತೈತೆ ಅಂತ ಹೇಳ್ತಾರ ಅವರು? ಮೊತ್ತ 126. ಹಾಗಾದ್ರೆ ಕೂಡಿಸ್ರಿ, ಎಕ್ಸ್ 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 ಎಷ್ಟಾತಪ್ಪ? 3x ಆತು. ನೋಡ್ರಿ, 1 ಪ್ಲಸ್ 2 ಅಂತಂದ್ರೆ ಎಷ್ಟಾತು? 3 ಆತು. ಇಸ್ ಈಕ್ವಲ್ ಟು 126. ಇಲ್ಲಿ 3x ಪ್ರತಿ ಸ್ಟೆಪ್ಪು ಬರ ತೋರಿಸ್ತೀನಿ. ಈ ಪ್ಲಸ್ 3 ಈ ಕಡೆ ಕಳಿಸ್ರೆ ಏನಾಗ್ತದ? -3. ಹಾಗಾದ್ರೆ ಇಲ್ಲಿ ಏನು ಬಂತು? 123. ಇಲ್ಲಿ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ? ಭಾಗಾಕಾರ ಆಕತಿ. 3 4 12, 3 1 3. ಹಾಗಾದ್ರೆ ಎಷ್ಟು ಬಂತು? 41 ಬಂತು. ಎಕ್ಸ್ ನ ಬೆಲೆ 41. ಹಾಗಾದ್ರೆ ನಮಗೆ ಮೂರನೇ ಸಂಖ್ಯೆ, ದೊಡ್ಡ ಸಂಖ್ಯೆ ಬೇಕು, ಹೌದಿಲ್ಲ? ದೊಡ್ಡ ಸಂಖ್ಯೆ ಎಷ್ಟಿರ್ತತಿ? ಎಕ್ಸ್ ಪ್ಲಸ್ 2. 41ಕ್ಕೆ 2 ಕೂಡಿಸಿದ್ರೆ 43. ಇದು ಬೇಸಿಕ್ ಮೆಥಡ್. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು? ಡೈರೆಕ್ಟ್ ಇಷ್ಟು ಮಾಡ್ರಿ, ಮುಂದಿನ ಕ್ವಶನ್ಗೆ ಹೋಗಿಬಿಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ತರಗತಿಯ 12 ವಿದ್ಯಾರ್ಥಿಗಳ ತೂಕ ಕೆಜಿಗಳಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಸರಾಸರಿ ಹೆಂಗ್ ಕಂಡು ಹಿಡಿತೀರಪ್ಪ ನೀವು? ಒಟ್ಟು ಟೋಟಲ್ ಎಷ್ಟು ಇರ್ತೈತಿ ಅದನ್ನ ಬರ್ಕೋತೀರಿ. ಟೋಟಲ್ ಎಷ್ಟು ಇರ್ತೈತಿ ಅದನ್ನ ಬರ್ಕೋತೀರಿ. ಎಷ್ಟು ಸಂಖ್ಯೆ ಇರ್ತಾವು ಅಷ್ಟು ಸಂಖ್ಯೆಯಿಂದ ಭಾಗಿಸ್ತೀರಿ, ಹೌದಿಲ್ಲ? ಎಲ್ಲಾ ಟೋಟಲ್ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವ ಆ ಸಂಖ್ಯೆಯಿಂದ ಭಾಗಿಸ್ತೀರಿ. ಆದ್ರ ನಾವು ಟೋಟಲ್ ಎಲ್ಲಾ ಕೂಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಕೊನೆಯ ಸಂಖ್ಯೆ ಎಲ್ಲ ಏನೈತಿ? ಬೇರೆ ಬೇರೆ ಐತಿ. ಅದಕ್ಕೆ ಏನ್ ಮಾಡ್ರಿ? ಕೊನೆಯ ಸಂಖ್ಯೆಯನ್ನ ಮಾತ್ರ ಕೂಡಿಸ್ರಿ. ಇಲ್ಲಿ ನೋಡ್ರಿ, 0 ಬಿಡ್ರಿ, 5. ಇಲ್ಲಿ 0 ಐತಿ, 0 ಐತಿ, 5 ಐತಿ. ಈಗ 5 ಪ್ಲಸ್ 8 ಅಂದ್ರ 13. ಲಾಸ್ಟ್ ಏನೈತಿ? 3. 3 ಪ್ಲಸ್ 5 ಅಂತಂದ್ರ ಇಲ್ಲಿ ನೋಡ್ರಿ, 5 5 10 0 ಆಕತ್ಲ. ನೋಡ್ರಿ ಇಲ್ಲಿ ನೋಡ್ರಿ, ಈ ನೋಡ್ರಿ, ಇದು 0 ಆತು, ಇದು 0 ಆತು. 5 5 10 ಇದು 0 ಆತು. ಇಲ್ಲಿ ನೋಡ್ರಿ, 5 5 10 ಇದು 0 ಆತು. ಹಾಗಾದ್ರೆ ಈಗ ಏನೇನು ಕೂಡಿಸ್ಬೇಕು? ಉಳಿದದಷ್ಟ ಹೌದಿಲ್ಲ? 5 ಪ್ಲಸ್ 8 ಅಂದ್ರ 13. ಲಾಸ್ಟ್ 3 ಐತಿ. 3 ಪ್ಲಸ್ 5 ಅಂತಂದ್ರ ಲಾಸ್ಟ್ ಏನ್ ಬರ್ಬೇಕು ಹೇಳ್ರಿ? 8 ಬರ್ಬೇಕು. ಇಷ್ಟು ಗೊತ್ತಾತ ಎಲ್ಲರಿಗೂ? ಏನಿಲ್ಲ, ಲಾಸ್ಟ್ನೇದು ಸಂಖ್ಯೆಗಳನ್ನ ಕೂಡಿಸ್ಕೋತ ಹೋಗ್ರಿ. ಲಾಸ್ಟ್ನೇದು ಏನು ಬಂದಿರ್ತದೆ ಅದನ್ನಷ್ಟ ಬರೀರಿ. ಟೋಟಲ್ 8 ಸಂಖ್ಯೆ ಅದಾವ? ಇವು 12 ಸಂಖ್ಯೆ. ಹಾಗಾದ್ರೆ ಇದ್ರದ್ದು ಲಾಸ್ಟ್ನೇ ಸಂಖ್ಯೆ ತಗೋರಿ. ಹಾಗಾದ್ರೆ ಲಾಸ್ಟ್ನೇ ಸಂಖ್ಯೆ ಬರದ್ರಿ, ಭಾಗಿಸ್ಬಿಟ್ರೆ ಮುಗಿತು. 2ರ ಮಧ್ಯ 8 ಯಾವಾಗ ಬರ್ತೈತಿ? 2 4 8 ಬರ್ತೈತಿ. ಇಲ್ಲ 2 9 18 ಬರ್ತೈತಿ, ಹೌದೋ ಇಲ್ಲೋ? ಹಾಗಾದ್ರೆ ನೋಡ್ರಿ, ನಮಗೆ ಲಾಸ್ಟ್ 4 ಬರ್ಬೇಕು, ಇಲ್ಲ 9 ಬರ್ಬೇಕು. 4 ಇದು ಒಂದ ಆಪ್ಷನ್ ಒಳಗೈತಿ. 9 ಏನ್ರಿ ಕಾಣಿಸತೈತೆನ? ಇಲ್ಲ. ಹಾಗಾದ್ರೆ ನಮ್ಮ ಉತ್ತರ ಏನಾಗಿತ್ತು? ಇದೇ ಆಗಿತ್ತು. ಈಗ ಇವನ್ನೆಲ್ಲಾ ಕೂಡಿಸಿದ್ರೆ ನಿಮ್ದು ಎಷ್ಟು ಬರ್ತೈತಿ? ಅಷ್ಟೂನು ಕೂಡಿಸ್ರಿ, ಅದನ್ನ ಇಲ್ಲಿ ಬರೀರಿ, 12ರಿಂದ ಭಾಗಿಸ್ರಿ. ಅವಾಗೂ ಕೂಡ ಎಷ್ಟು ಬರ್ತದೆ? ಇಷ್ಟ ಬರ್ತೈತಿ. ಬಟ್ ನಾವು ಇವನ್ನೆಲ್ಲ ಕೂಡ್ಸಾಕ ಅಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕಪ್ಪ? ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ? ಕೊನೆಯ ಸಂಖ್ಯೆಗಳನ್ನ ಕೂಡಿಸ್ರಿ, ಅದನ್ನ ಬರೀರಿ. 8 ಸಂಖ್ಯೆದ ಅದರದ್ದು ಕೊನೆಯ ಸಂಖ್ಯೆ ನೋಡ್ರಿ. 2ರ ಮಧ್ಯ 8 ಯಾವಾಗ ಬರ್ತೈತಿ ನೋಡ್ರಿ? ಲಾಸ್ಟ್ 4ರಲ್ಲೇ ಬರ್ತೈತಿ ಅಥವಾ 9ರಲ್ಲೇ ಬರ್ತೈತಿ. ಸೊ 4 ಇದ್ರ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಅನಿತಾ ಸತತ 2 ಪರೀಕ್ಷೆಗಳಿಗೆ ಹಾಜರಾಗಿ 100ಕ್ಕೆ 60 ಮತ್ತು 80 ಅಂಕಗಳನ್ನ ಗಳಿಸಿದಳ. ಒಂದು ಪೇಪರ್ಗೆ 100ಕ್ಕೆ 60 ತಗೊಂಡಳು, ಇನ್ನೊಂದು ಪೇಪರ್ 100ಕ್ಕೆ 80 ಅಂಕ ತಗೊಂಡಳು. ಹಾಗಾದ್ರೆ ಪ್ರತಿಯೊಂದು ಪರೀಕ್ಷೆಯ ಪ್ರಾಮುಖ್ಯತೆ 50% ಆಗಿದ್ದರೆ ಅವಳ ಅಂತಿಮ ಅಂಕವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಈಸಿ, ಓರಲಿ ಮಾಡ್ಬೋದು ಈ ಕ್ವಶನ್ ಅನ್ನ. ಏನ್ ಮಾಡ್ಬೋದು? ಓರಲಿ ಮಾಡ್ಬೋದು. ಎಷ್ಟು ಬರ್ತೈತಿ ಇದ್ರದ್ದು? ಓರಲಿ ಮಾಡ್ರೆ 70 ಅಂಕಗಳು. ಹೆಂಗ್ರಿ ಸರ್ ಅಂತ ಅನ್ಬೋದು. 50% ಅಂದ್ರೆ ಏನು? ಆಕೆ 8 ಮಾರ್ಕ್ಸ್ ತಗೊಂಡಾಳ, ಇದ್ರದ್ದು 50% ತಗೋತಾರು, ಇದ್ರದ್ದು 50% ತಗೋತಾರ. 50% ಅಂದ್ರೆ ಏನ? ಅರ್ಧ, ಹೌದಿಲ್ಲ? ಹಾಗಾದ್ರೆ 60ರದ ಅರ್ಧ ಎಷ್ಟು ಬಂತಪ್ಪ? 30. 80ರದ ಅರ್ಧ ಎಷ್ಟು ಬಂತಪ್ಪ? 40. 2 ಕೂಡಿಸ್ರೆ ಎಷ್ಟಾತ? 70. ಇದು ನೀವು ಓರಲಿ ಮಾಡುವಂತಹ ಕ್ವಶನ್. ಬಟ್ ನಿಮ್ಗೆ ಓರಲಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ, ತಿಳ್ಕೊರಿ. ಏನ್ ಮಾಡ್ಬೇಕು ಅಂತಾನ? 100ಕ್ಕೆ 8% ತಗೊಂಡಳಿಕೆ 60. ಹಾಗಾದ್ರೆ ಬರೀರಿ 60. ಓಕೆ, ರೈಟ್. ಹಾಗಾದ್ರೆ ಇದಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡಳು? 80 ಮಾರ್ಕ್ಸ್ ತಗೊಂಡಳು. ಹಾಗಾದ್ರೆ 80. ಇದ್ರದ್ದು ಎಷ್ಟು ಪರ್ಸೆಂಟ್ ಹಿಡಿತಾರ ಅವ್ರು? ಒಂದೊಂದು ಸಬ್ಜೆಕ್ಟ್ ಅದ 50%. 50% ಅಂದ್ರೆ 50 ಭಾಗಿಸು 100. 50 1 52. ಹಾಗಾದ್ರೆ 2 ಕೂಡಿಸಿದ್ರೆ ಎಷ್ಟು ಆಕತ್ತಪ್ಪ? ಅದ 140. 2 1 2 70. ಈ ರೀತಿನೂ ಮಾಡ್ಕೋಬಹುದು. ಬಟ್ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. 50% ಅಂದ್ರೆ ಇದನ್ನ ಅರ್ಧ ಮಾಡ್ರಿ, ಇದನ್ನ ಅರ್ಧ ಮಾಡ್ರಿ, ಕೂಡಿಸ್ಬಿಡ್ರಿ, ಮುಗಿದ ಹೋತ್ ನಿಮ್ ಲೆಕ್ಕ. ಓಕೆ, ನೋಡ್ರಿ ಈ ಕ್ವಶನ್ ಎಷ್ಟು ಈಸಿ ಐತಿ. ಕೆಳಗಿನ ಯಾವ ಭಿನ್ನರಾಶಿ 5% ಸಮಾನವಾಗಿದೆ? ಈ ಪ್ರಶ್ನೆ ನೋಡಿದ ತಕ್ಷಣ ಪರ್ಸೆಂಟೇಜ್ ಫ್ರಾಕ್ಷನ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದು. ಗೊತ್ತಿಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. 5% ಅಂದ್ರೆ ಏನ?
5/100 ಪರ್ಸೆಂಟ್ ಅಂದ್ರೆ ಏನು ಭಾಗಿಸು 100 5%. 5/100 5 ಒಂದ್ಲೆ 5 20 ಹಾಗಾದ್ರೆ ಎಷ್ಟು ಬಂತಪ್ಪ 1/20 ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್, ಏನು ಡಿಫಿಕಲ್ಟಿ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಪ್ರಸ್ತುತ ಮೋಹಿತ್ ಮತ್ತು ಅವನ ಸಹೋದರಿಯ ವಯಸ್ಸಿನ ಅನುಪಾತ 3:4. ಮೋಹಿತ್ ಅಂದ್ ಎಷ್ಟೈತೆ ಅಂತ ಹೇಳ್ತಾರ ಅವರು 3 ಇಲ್ಲ ಈ ರೀತಿ ಬರೀತವ್ರು. ಮೋಹಿತ್ ಅಂದ್ ಎಷ್ಟೈತಿ 3. ಅವನ ಸಹೋದರಿ ಅವನ ಸಿಸ್ಟರ್ದು ಎಷ್ಟೈತಿ 4. ಓಕೆ, ಮೋಹಿತ್ಗೆ 18 ವರ್ಷ ವಯಸ್ಸಾಗಿದ್ದರೆ ಅವನ ಸಹೋದರಿಗೆ ಎಷ್ಟು ವಯಸ್ಸು? ಮೋಹಿತ್ ಅಂದ್ ಎಷ್ಟೈತಿ ನಮ್ಮ ಪ್ರಕಾರ 3 ನಮ್ಮ ಪ್ರಕಾರ, ಆದ್ರೆ ಆಕ್ಚುಯಲ್ ಮೋಹಿತ್ಗೆ ಎಷ್ಟು ವಯಸ್ಸೈತಿ 18. ಯಾರ್ದು ಕಂಡು ಹಿಡಿಬೇಕು ನಾವು? ಸಹೋದರಿ. 4 ಅಂದ್ರ ಎಷ್ಟು? ಇದನ್ನ ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. ಇಲ್ಲ ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಕಟ್ತಾ ಹೊಡಿಬಹುದು, ಇಲ್ಲಿಂದ ಇಲ್ಲಿ ಕಟ್ತಾ ಹೊಡಿಬಹುದು. ನಿಮ್ಗೆ ಗೊತ್ತಾಗ್ಲಿ ಅಂತ ನಾ ಪೂರ್ತಿನ ಮಾಡಿ ತೋರಿಸ್ತೀನಿ ನೋಡ್ರಿ. 18 × 4 ಇದನ್ನ ಕ್ರಾಸ್ ಇದ್ದದನ್ನ ಏನ್ ಮಾಡ್ಬೇಕ? ಗುಣಿಸ್ಬೇಕು, ಇದರಿಂದ ಭಾಗಿಸ್ಬೇಕು. ಇಲ್ಲ ಇನ್ನೊಂದು ಮೆಥಡ್ ಅದ, ಅದನ್ನು ಹೇಳ್ತೇನೆ ತಿಳ್ಕೊರಿ. ನೋಡ್ರಿ, 3 ಒಂದ್ಲೆ 3 6ಲೆ 6 4ಲೆ 24. ಇದು ಅವನ ಸಹೋದರಿಯ ವಯಸ್ಸು. ಇಲ್ಲ ಅಂದ್ರೆ ಇನ್ನೊಂದು ರೀತಿ ಬರಿಬಹುದು. ಯಾರ್ದು ಕೊಟ್ಟಿರ್ತಾರ ಫಸ್ಟ್ ಅದನ್ನ ಬರ್ರಿ. 3 ಅಂತಂದ್ರೆ ಮೋಹಿತ್ ಅಂದ 3 ಐತಿ. ಆ 3 ಅಂತಂದ್ರೆ ಎಷ್ಟೈತಿ ಆಕ್ಚುಲಿ 18. ಯಾರ್ದು ಕೇಳಿರ್ತಾರ ಅದರಿಂದ ಗುಣಿಸ್ಬಿಡ್ರಿ. ಅವನ ಸಹೋದರಿದ್ ಕೇಳ್ಯಾರು, ಸಹೋದರಿದ ಎಷ್ಟೈತಿ 4 ಐತಿ, 4ರಿಂದ ಗುಣಿಸಿರು. ಹಿಂಗ್ ಮಾಡಿದ್ರು ಕೂಡ ಬರ್ತದ. ಬಟ್ ಆಕ್ಚುಲಿ ಇದು ಓರಲಿ ಮಾಡುವಂತ ಕ್ವಶನ್. 3 6ಲೆ ಅಂತಂದ್ರ 6 4ಲೆ 24 ವಿತೌಟ್ ಪೆನ್ ಕ್ವಶನ್ ಅನ್ನ ಮಾಡ್ಬೋದು. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು 3:7 ಸಮಾನುಪಾತ x/4. x ನ ಬೆಲೆ ಕಂಡಿಡಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಏನಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ 2 ಗುಣಾಕಾರಕವ, ಕೊನೆಯಲ್ಲಿರುವಂತಹ ಸಂಖ್ಯೆ 2 ಗುಣಾಕಾರಕವ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ. ಈಗ ನಡಿಕಿಂದ ಕೇಳ್ಯಾರಂದ್ರ ಕೊನೆಯದ್ 2 ಗುಣಿಸ್ರಿ. 3 × 4 ಡಿವೈಡೆಡ್ ಬೈ ಇವು ಎರಡೂದ್ರೊಳಗೆ ಯಾವ್ದಾರೆ ಒಂದ್ ಇರ್ತೈತ್ಲಾ ಅದರಿಂದ ಭಾಗಿಸ್ಬಿಡ್ರಿ. ಭಾಗಿಸು 7 ಮುಗದ ಹೋತ್. 4 3ಲೆ 12 ಭಾಗಿಸು 7. ಯಾವ ಆಪ್ಷನ್ ಐತಿ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಗೊತ್ತಲ್ಲ, ಯಾವ್ದನ್ನ ಕೇಳಿರ್ತಾರಲ್ಲ ಮಧ್ಯದಲ್ಲಿ ಇದು ಕೇಳಿದ್ರ ಇವನ್ 2 ಫಸ್ಟ್ ಗುಣಿಸ್ರಿ, ಯಾವ್ದು ಒಂದು ಕೊಟ್ಟಿರ್ತಾರ ಅದರಿಂದ ಭಾಗಿಸ್ರಿ. ಒಂದ್ ವೇಳೆ ಕೊನೆಯದ್ ಕೇಳಿದ್ರ ಇವನ್ 2 ಗುಣಿಸ್ರಿ, ಯಾವ್ದನ್ನ ಕೊಟ್ಟಿರ್ತಾರ ಅದರಿಂದ ಭಾಗಿಸ್ಬಿಡ್ರಿ. ಬಹಳ ಈಸಿಯಾಗಿ ಮಾಡ್ಕೋಬಹುದು. ಓಕೆ, ಈ ಕ್ವಶನ್ ಅಂತೂ ನೀವು ನೋಡಿನ ಉತ್ತರ ಹಾಕಬಹುದು. 360 ಹೆಂಗಪ್ಪ? ಇಲ್ಲಿ ನೋಡ್ರಿ, ಕ್ವಶನ್ ಏನೈತಿ, 2000 ರೂಪಾಯಿಕ 1 ವರ್ಷಕ್ಕೆ 6% ಬಡ್ಡಿ. ಹಾಗಾದ್ರೆ 3 ವರ್ಷಕ್ಕೆ ಎಷ್ಟು ಬಡ್ಡಿ ಆಕತಿ? 1 ವರ್ಷಕ್ಕ ಡೈರೆಕ್ಟ್ ಮಾಡೋದು ಹೇಳ್ತಾನೋ ಆಮೇಲೆ ಫಾರ್ಮುಲಾ ಹೇಳ್ತಾನೋ, ಮೊದ್ಲಿಗೆ ಡೈರೆಕ್ಟ್ ತಿಳ್ಕೊರಿ. 1 ವರ್ಷಕ್ಕೆ 6% ಬಡ್ಡಿ. ಹಂಗಾದ್ರೆ 3 ವರ್ಷಕ್ಕೆ ಎಷ್ಟು ಆತ? 18% ಆತ್ಲೋ. 6 3ಲೆ 18% ಬಡ್ಡಿ ಆತ. ಹೌದೋ ಇಲ್ಲೋ? ನೀವು ಹೇಳ್ರಿ ನಂಗೆ, ಎಷ್ಟು ಪರ್ಸೆಂಟ್ ಆತು? 18% ಬಡ್ಡಿ ಆತ. ಹಾಗಾದ್ರೆ ಈಗ 2000 ರೂಪಾಯಿ ಇತ್ತು ನಮ್ಮ ಅಂತೆಲೆ, 2000 ರೂಪಾಯಿ ಇತ್ತು, ಇದ್ರದ್ದು 18% ಬಡ್ಡಿ ಕಂಡುಹಿಡಿಬೇಕು ನಾವು. ನಿಮ್ಗೆ ಡೈರೆಕ್ಟ್ ತೆಗಿಯಾಕ ಬಂದ್ರ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ಬೇಸಿಕ್ ಮೆಥಡ್ ಅನ್ನ ಹೇಳ್ತಾನು. 18% ಅಂದ್ರೆ ಏನು? 18/100. 2 0 ಇಂದ 2 0 ಹೋದು 18 2ಲೆ 36, ಮುಂದ್ 1 0 ಅಂದ್ರ 1 0, 360. ತಿಳಿತೋ ಇಲ್ಲೋ ಎಲ್ಲರಿಗೂ? ರೈಟ್, ಇದು ಡೈರೆಕ್ಟ್ ಮಾಡೋ ಮೆಥಡ್. ಇಲ್ಲ ಅಂದ್ರೆ ನಿಮಗೆಲ್ಲರಿಗೂ ಸೂತ್ರ ಗೊತ್ತದ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಅಸಲು ಎಷ್ಟು? ಪಿ ಅಂದ್ರೆ ಅಸಲು 2000 ರೂಪಾಯಿ. ಟೈಮ್ ಕೊಟ್ರೆ ಟಿ ಅಂದ್ರೆ ಟೈಮ್ 3 ವರ್ಷ, ಗುಣಿಸು ಬಡ್ಡಿ ದರ 6% ಡಿವೈಡೆಡ್ ಬೈ 100. 2 0 ಇಂದ 2 0 ಹೋತು, 3 2ಲೆ 6, 6 6ಲೆ 36, ಮುಂದ್ 1 0 ಅಂತಂದ್ರ 360 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದಂತೂ ಬಹಳ ಈಜಿ ಪ್ರಶ್ನೆ ನೋಡ್ರಿ. ಏನೈತಿ? ಒಂದು ಕಾರು 120 ನಿಮಿಷಗಳಲ್ಲಿ 3800 ಮೀಟರ್ ದೂರವನ್ನ ಕ್ರಮಿಸುತ್ತದೆ. ಓಕೆ, ಕಾರಿನ ವೇಗ ಎಷ್ಟು? ಅದು ಎತ್ರೊಳಗಿರ್ಬೇಕಪ್ಪ? ಕಿಲೋಮೀಟರ್ ಪ್ರತಿ ಗಂಟೆ ಒಳಗಿರ್ಬೇಕು. ಹಾಗಾದ್ರೆ ಈಗ ಮೀಟರ್ ಒಳಗೈತಿ, ಇದನ್ನ ಕಿಲೋಮೀಟರ್. 1 ಕಿಲೋಮೀಟರ್ಕ 1000 ಮೀಟರ್. ಹಾಗಾದ್ರೆ 38,000 ಮೀಟರ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಐತಿ ಹೇಳ್ರಪ್ಪ ನೀವ? 38 ಕಿಲೋಮೀಟರ್. ಹೌದಿಲ್ಲ? 1 ಕಿಲೋಮೀಟರ್ಗೆ 1000 ಮೀಟರ್. ಹಾಗಾದ್ರೆ 38,000 ಮೀಟರ್ ಐತಂದ್ರೆ ಎಷ್ಟು ಕಿಲೋಮೀಟರ್ ಆಗ್ತದ? 38 ಕಿಲೋಮೀಟರ್. 120 ನಿಮಿಷ ಅಂದ್ರ ಗಂಟೆ ಒಳಗೆ ಎಷ್ಟು ಆಕತಿ? 2 ಗಂಟೆ ಆಗ್ತತಿ. ಭಾಗಿಸ್ಬಿಡ್ರಿ. ಎಷ್ಟು ಬಂತು? 19 ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇಲ್ಲ ಈ ಒಂದು ಪ್ರಶ್ನೆಯೊಳಗ. ರೈಟ್, ನೀವು ಇದನ್ನಷ್ಟ ಗಮನಿಸ್ಬೇಕು. ಇದನ್ನ ಮೀಟರ್ನ
ಕಿಲೋಮೀಟರ್ಗೆ ಬದಲು ಮಾಡಬೇಕು, ನಿಮಿಷವನ್ನು ಗಂಟೆಗೆ ಬದಲು ಮಾಡಬೇಕು. ರೈಟ್? ಓಕೆ. ಏನು ಕೊಟ್ರ? 2x ಪ್ಲಸ್ 3x ಮೈನಸ್ 9z ಮತ್ತು 7y ಪ್ಲಸ್ 3z ನ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಮೊತ್ತ ಅಂದ್ರೆ ಏನು? ಕೂಡಿಸೋದು. ಬರದ ತೋರಿಸ್ತೀನಿ ಪೂರ್ತಿ. 2x ಪ್ಲಸ್ 3y ಮೈನಸ್ 9z ಇದನ್ನ ಇದಕ್ಕೆ ಕೂಡಿಸ್ಬೇಕು. ಕೂಡಿಸೋದಂದ್ರೆ ಏನು? 7y ಪ್ಲಸ್ 3z. ಓಕೆ, ಕೂಡಿಸೋದು. ಹೆಂಗೆ ಕೂಡಿಸ್ಬೇಕಂದ್ರೆ ಈ ಕೂಡಿಸ್ಬೇಕಂತಂದ್ರೆ ಈ ಬೀಜಾಕ್ಷರಗಳು ಸೇಮ್ ಇದ್ದದ್ದು ಮಾತ್ರ ಕೂಡಿಸ್ಬೇಕು. ಎಕ್ಸ್ ಜೊತೆ ಎಕ್ಸ ಕೂಡಿಸ್ಬೇಕು. ಇಲ್ಲಿ ಬರೀ ಎಕ್ಸ್ ಇತ್ತಂದ್ರೆ ಎಕ್ಸ್ ಇದ್ದದ್ದು ಅಷ್ಟ ಕೂಡಿಸ್ಬೇಕು. ಅಲ್ಲಿ ಏನ್ರಿ ಎಕ್ಸ್ ನ ಎಕ್ಸ್ ವೈ ಜೊತೆ ಕೂಡ್ಸಾಕ್ ಬರಂಗಿಲ್ಲ. ಇಲ್ಲಿ ಹೆಂಗಿರ್ತದೆ ಸೇಮ್ ಇಲ್ಲೂ ಹಂಗೆ ಇರ್ಬೇಕು. ಇಲ್ಲಿ ಎಕ್ಸ್ ವೈ ಇತ್ತಂತಂದ್ರೆ ಇದ್ರ ಜೊತೆ ಕೂಡಿಸ್ಬೇಕಂದ್ರೆ ಎಕ್ಸ್ ವೈ ನ ಇರ್ಬೇಕು. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ಎಕ್ಸ್ ಜೊತೆ ಏನಾರ ಐತನ ಕೂಡ್ಸಾಕ? ಏನೂ ಇಲ್ಲ. ಹಾಗಾದ್ರೆ ಬರದ್ರಿ 2x. ಇಲ್ಲಿ ನೋಡ್ರಿ ವೈ ಜೊತೆ ಕೂಡ್ಸಾಕೈತಿ ನೋಡ್ರಿ, ಪ್ಲಸ್ 3y ಪ್ಲಸ್ 7y. ಹಾಗಾದ್ರೆ ಎಷ್ಟಾಕತಿ ಹೇಳ್ರಿ? ಪ್ಲಸ್ 10y. ಏನಾಕತಿ? ಪ್ಲಸ್ 10y. ಹಾಗಾದ್ರೆ ಇಲ್ಲಿ ನೋಡ್ರ ಮೈನಸ್ 10y ಐತಿ, ಹೋತು. ಇಲ್ಲಿ ಪ್ಲಸ್ 10y ಐತಿ, ಇಲ್ಲಿ ಪ್ಲಸ್ 10y ಐತಿ, ಇಲ್ಲಿ ಪ್ಲಸ್ 10y ಇಲ್ಲ. ಇಲ್ಲಿಗೆ ಸದ್ಯಕ್ಕೆ ಇದು ಹೋಯ್ತು. ಓಕೆ, ರೈಟ್. ನೋಡ್ರಿ ಮುಂದೇನೈತಿ? ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ. ಜಡ್ ಜಡ್ ಎರಡು ಕಡೆ ಐತಿ. ಆದ್ರೆ ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕ? ಎರಡೂ ಬೇರೆ ಬೇರೆ ಇದ್ರ ಮೈನಸ್ ಮಾಡಬೇಕು. ಹಾಗಾದ್ರೆ 9ರಾಗ 3 ಹೋದ್ರೆ ಎಷ್ಟು ಉಳಿತು? 6. ಮುಂದೆ ಜಡ್ ಐತಿ, ಜಡ್. ಹಾಗಾದ್ರೆ ಇಲ್ಲಿ ಯಾವ ಚಿಹ್ನೆ ಬರ್ತೈತಿ ಅನ್ನೋದನ್ನ ಗಮನಿಸ್ಬೇಕು. ದೊಡ್ಡ ಅಂಕಿ ಹಿಂದೆ ಯಾವ ಚಿಹ್ನೆ ಇರ್ತೈತಿ ಆ ಚಿಹ್ನೆಯನ್ನ ಇಡ್ಬೇಕು. ಈಗ 9ರ ಹಿಂದ್ 9 ಜಡ್ ದೊಡ್ಡದು, 3 ಜಡ್ ದೊಡ್ಡದು. ಹಾಗಾದ್ರೆ 9 ಜಡ್ ದೊಡ್ಡದು, ಇದ್ರ ಹಿಂದ್ ಮೈನಸ್ ಐತಿ. ಅದಕ್ಕೆ ಇಲ್ಲಿ ಏನ್ ಬರೀತೀರಿ? ಮೈನಸ್ ಅನ್ನ ಬರೀತೀರಿ. ಯಾವುದು ಸರಿಯಾದ ಉತ್ತರ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 2x ಪ್ಲಸ್ 10y ಮೈನಸ್ 6z. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದೊಂದು ಇಕ್ವೇಶನ್ ಕೊಟ್ರ 2m ಮೈನಸ್ 3 m ಡಿವೈಡೆಡ್ ಬೈ 3 ಪ್ಲಸ್ 7 ಆಗಿದ್ದರೆ m ನ ಬೆಲೆ ಎಷ್ಟು ಅಂತ ಕೇಳಿದಾರೆ. m ನ ಬೆಲೆ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಯಾವ ರೀತಿ ಮಾಡ್ತೀರಿ? ಬರೀ 2m ಮೈನಸ್ 3 ಈಸ್ ಈಕ್ವಲ್ ಟು m ಡಿವೈಡೆಡ್ ಬೈ 3 ಪ್ಲಸ್ 7. ಹಾಗಾದ್ರೆ ಈ m ನ ಬೆಲೆ ಕಂಡುಹಿಡಿಬೇಕು. ನಾವು ಯಾವ ರೀತಿ ಕಂಡುಹಿಡಿಬೇಕು? ಈ m ಇದ್ದದನ್ನ ಎಲ್ಲ ಒಂದ್ ಕಡೆ ತಗೊಂಡು ಈ ಸಂಖ್ಯೆಗಳನ್ನ ಈ ಕಡೆ ತಗೊಂಡು, ಹಾಗಾದ್ರೆ ಈ ಮೈನಸ್ 3 ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿಪ್ಪ? ಪ್ಲಸ್ 3 ಆಕತಿ. ಹೌದಲ್ಲ? ಹಾಗಾದ್ರೆ ಇಲ್ಲಿ 2m ಐತಿ, 2m ಬರ್ದ್ರಿ. ಈ ಪ್ಲಸ್ 1m ಡಿವೈಡೆಡ್ ಬೈ 3 ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ? ಮೈನಸ್ m ಡಿವೈಡೆಡ್ ಬೈ 3 ಆಕತಿ. ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಕತಿ. ಇಲ್ಲಿ ಈಸ್ ಈಕ್ವಲ್ ಟು ಐತಿ, ಈಸ್ ಈಕ್ವಲ್ ಟು 7 ಪ್ಲಸ್ 3 ಅಂತಂದ್ರ 10. ಹೌದಾ? ನೋಡ್ರಿ, ಈಗ ನಾವು ಲೆಕ್ಕ ಮಾಡ್ಬೇಕಂತಂದ್ರ 2 ರೀತಿ ಮಾಡ್ಬೇಕಾಕತಿ. ಈಗ ಇದಕ್ಕೆ ಗುಣಿಸಿ m ರಿಂದ ಕಳಿಬಹುದು. ಯಾಕ ನೋಡ್ರಿ ತಿಳ್ಕೊರಿ. ನೋಡ್ರಿ, ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕು, ಕಳಿಬೇಕಂತಂದ್ರ ಛೇದ ಏನಿರ್ಬೇಕು? ಸಮ ಇರ್ಬೇಕು. ಅದಕ್ಕ ಇಲ್ಲಿ 3 ಇಲ್ಲ ಅಂದ್ರೆ ಏನ್ ಮಾಡ್ಬೇಕ? 3 ರಿಂದ ಭಾಗಿಸಿ 3 ರಿಂದ ಗುಣಿಸ್ಬೇಕು. ನೋಡ್ರಿ, 3 2 6m ಮೈನಸ್ 1m. 6m ಒಳಗ 1m ಹೋದ್ರೆ ಎಷ್ಟು ಬಂತು? 5m ಬಂತು. ಇಲ್ಲಿ ಮೈನಸ್ ಯಾಕೆ ಬಂತಿದು? 6m ಒಳಗ 1m ಹೋದ್ರ 5m ಬಂತು. ಕೆಳಗಡೆ 3 ಐತಿ, 3 ಐತಿ. ಹಾಗಾದ್ರೆ ಇಲ್ಲಿ ಏನ್ ಬರೀತೀರಿ? 3 ಈಸ್ ಈಕ್ವಲ್ ಟು 10. 3 ಈಸ್ ಈಕ್ವಲ್ ಟು 10. ರೈಟ್? ಹಾಗಾದ್ರೆ ಇಲ್ಲಿ ಭಾಗಾಕಾರದಾಗ 3 ಇದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ. ಇಲ್ಲಿ ಗುಣಾಕಾರದಾಗ 5 ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ. ಇಲ್ಲಿಂದ ಇಲ್ಲೇ ಹೊಡಿಬಹುದು, ಬಟ್ ಇರ್ಲಿ. 5 1 5 2 2 ಇಂಟು 3 ಅಂತಂದ್ರೆ ಎಷ್ಟು ಬಂತಪ್ಪ ಉತ್ತರ? 10. ಸಾರಿ 6 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನಿಮಗೆ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗತ್ತೆ ಆ ರೀತಿ ಮಾಡ್ಕೊರಿ. ಬಟ್ ನಾನು ನಿಮ್ಮ ಲೆವೆಲ್ಗೆ ತಿಳಿಯೋ ರೀತಿ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಓಕೆ, ರೈಟ್. ನೆಕ್ಸ್ಟ್ ಕೊಟ್ರ ಕ್ವಶನ್, ಚತುರ್ಭುಜದೊಂದರ 4 ಕೋನಗಳ ಅನುಪಾತ 1:2:3:2 ಆಗಿದ್ದರೆ ಅವುಗಳ ಚಿಕ್ಕ ಕೋನ ಯಾವುದು? ನೀವೆಲ್ಲರೂ 7th ಕ್ಲಾಸಿಗೆ ಕಲ್ತಿರ್ತೀರಿ. ಏನ್ ಕಲ್ತಿರ್ತೀರಪ್ಪ ಅಂದ್ರ ಚತುರ್ಭುಜ ಅಂದ್ರ 4 ಬಾಹುಗಳನ್ನ ಹೊಂದಿರುವಂತಹ ಆಕೃತಿ. ಈ 4 ಚತುರ್ಭುಜ ಅಂದ್ರ 4 ಬಾಹುಗಳ ಆಕೃತಿಯ ಒಳ ಕೋನಗಳ ಮೊತ್ತ ಎಷ್ಟಿರ್ತೈತಪ್ಪ? 360 ಡಿಗ್ರಿ ಇರ್ತೈತಿ. ಎಷ್ಟಿರ್ತೈತಿ? 360 ಡಿಗ್ರಿ. ಇದು ನಿಮಗೆ ಗೊತ್ತಿರ್ಬೇಕು. ಓಕೆ, ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ? 360 ಡಿಗ್ರಿ. ಹಾಗಾದ್ರೆ ಆಕ್ಚುಯಲ್ 360 ಡಿಗ್ರಿ ಇರ್ತೈತಿ. ಆದ್ರೆ ನಮ್ಮ ಪ್ರಕಾರ ಎಷ್ಟೈತಿ ನೋಡ್ರಿ? 4 ಕೋನ 1 2 3 3 3 6 6 2 8. ನಮ್ಮ ಪ್ರಕಾರ 8 ಐತಿ. 8 ಅಂದ್ರ ಟೋಟಲ್ ಎಷ್ಟೈತಿ? 360. ನಾವೇನ್ ಕಂಡಿಡ್ಬೇಕು? ಚಿಕ್ಕ ಕೋನ. ಚಿಕ್ಕದ ಯಾವ್ದೈತಿ? 1 ಐತಿ. 1 ಅಂದ್ರ ಎಷ್ಟು? 8 1 8 8 4 32. 4 ಉಳಿತಾ? 8 5 40. ಹಾಗಾದ್ರೆ ಪ್ರತಿ ಕೋನದ ಅಳತೆ ಎಷ್ಟೈತಿಪ್ಪ? 45 ಡಿಗ್ರಿ. ನಮಗೆ ಗೊತ್ತಿರಬೇಕು
ಟೋಟಲ್ 4 ಕೋನಗಳ ಮೊತ್ತ 360 ಡಿಗ್ರಿ ಇರ್ತೈತಿ. ಆದ್ರೆ ಆಕ್ಚುअली ಇಲ್ಲಿ ಎಷ್ಟು ಕೊಟ್ಟಾರ ನೋಡ್ರಿ ಅವ್ರ ಅನುಪಾತದೊಳಗ 1 3 6 8 8 ಕೊಟ್ಟಾರ. 8 ಅಂದ್ರ 360. ಚಿಕ್ಕದ್ ಕೇಳಿದ್ರೆ 1 ಗುಣಿಸಿ, ದೊಡ್ಡದ್ ಕೇಳಿದ್ರೆ ಎತ್ತರಲ್ಲೇ ಗುಣಿಸ್ತಿದ್ವಿ, 3ರಿಂದ ಗುಣಿಸ್ತಿದ್ವಿ. ಹೌದಾ ಇಲ್ಲ? ರೈಟ್, ಮುಗಿತು. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಸಾಲ್ವ್ ಮಾಡೋಣ. ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಒಳಕೋನವು 135 ಆಗಿದೆ. ಹಾಗಾದ್ರೆ ಅದು ಎಷ್ಟು ಬಾಹುಗಳನ್ನ ಹೊಂದಿದೆ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಷ್ಟು ಬಾಹುಗಳನ್ನ ಹೊಂದಿದೆ? ಒಂದು ಒಳಕೋನ ಕೊಟ್ಟು ಎಷ್ಟು ಬಾಹು ಹೊಂದಿದೆ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾನ? ಬಹಳ ಈಸಿ. ಏನ್ ಮಾಡ್ಬೇಕು? ಇದು ಟೋಟಲ್ ಎಷ್ಟಿರ್ತತಿ? 135. ಇದನ್ನ ಏನ್ ಮಾಡ್ರಿ, 180 ಡಿಗ್ರಿ ಒಳಗ ಕಳೆದು ಬಿಡ್ರಿ. 180 ಡಿಗ್ರಿ ಒಳಗ 135 ಕಳೆದ್ರೆ ಎಷ್ಟು ಬರ್ತೈತಿಪ್ಪ? ನೀವ ಹೇಳ್ರಿ. 45 ಬರ್ತೈತಿ. ಎಷ್ಟು ಬರ್ತೈತಿ? 45. ಹಾಗಾದ್ರೆ ಈ 45 ಐತ್ಲಾ, ಇದನ್ನ ಏನ್ ಮಾಡ್ರಿ, 360ಕ್ಕ ಭಾಗಿಸ್ರಿ. ಎಷ್ಟು ಮಾಡ್ರಿ? 360. ಏನ್ ಮಾಡ್ಬೇಕು ಮೊದ್ಲೇ ಕೇಳ್ರಿ, 180 ಒಳಗ ಕೊಟ್ಟಿರುವಂತ ಡಾಟಾವನ್ನ ಕಳೀರಿ, 45 ಬಂದಿರ್ತೈತಿ. ಹಾಗಾದ್ರೆ ಇದನ್ನ ಏನ್ ಮಾಡ್ರಿ, 360ಕ್ಕ ಭಾಗಿಸ್ರಿ. 360ಕ್ಕೆ ಏನ್ ಮಾಡ್ರಿ, ಭಾಗಿಸ್ಬಿಡ್ರಿ. ಮುಗಿತ್, ಮುಗದ ಹೋತ್ ನಮ್ ಕ್ವಶನ್. ಓಕೆ, ನೀವು ಭಾಗಿಸು, ನಿಮ್ ಡೈರೆಕ್ಟ್ ಭಾಗಸಾಕ್ ಬಂತು ಭಾಗಸ್ರಿ, ಇಲ್ಲ ಅಂತಂದ್ರೆ 5ರಿಂದ ಕಡ್ತಾ ಹೊಡೆದು ಭಾಗಿಸ್ಬೋದು. ಇಲ್ಲಿ ಇದನ್ನ ಕೆಳಗೆ ಬರ ತೋರಿಸ್ ನೋಡ್ರಿ. 360, ಇದನ್ನ ಬೇರೆನ ಬರೆದ್ಬಿಡು, ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋದ್ ಬೇಡ. 45. ಹಾಗಾದ್ರೆ ಈ ಬಂದಂತ ಉತ್ತರವನ್ನ ಏನ್ ಮಾಡ್ಬೇಕು, 360 ಡಿಗ್ರಿಯಿಂದ ಭಾಗಿಸ್ಬಿಡ್ಬೇಕು. ಓಕೆ, ನಿಮಗೆ 45ರಿಂದ ಕಡ್ತಾ ಹೊಡ್ಯಾಕ್ ಬಂದ್ರೆ ಡೈರೆಕ್ಟ್ 8 ಅಂತ ಬರ್ತೈತಿ. ಬರ್ಲಿಲ್ಲಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, 5ರಿಂದ. 5 9 5 7 35, 1 ಉಳಿತು, 5 2 10, 9 1 9 8. ಈ ರೀತಿ ನೀವು ಹೊಡಿಬಹುದು, ಏನು ಡಿಫಿಕಲ್ಟಿ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ದಾರವೊಂದರ ಸಹಾಯದಿಂದ 28 ಮೀಟರ್ ಉದ್ದ 10 ಮೀಟರ್ ಅಗಲದ ಆಯತವನ್ನು ನಿರ್ಮಿಸಲಾಗಿದೆ. ನಂತರ ಅದೇ ದಾರವನ್ನ ಬಳಸಿ ಚೌಕವನ್ನ ನಿರ್ಮಿಸಿದರೆ ಆ ಚೌಕದ ಬಾಹುವಿನ ಉದ್ದ ಎಷ್ಟು? ಒಂದು ದಾರ ಐತಿ, ಆ ದಾರ ತಗೊಂಡ್ ಏನ್ ಮಾಡ್ಯಾರ, ಆಯತ ಮಾಡ್ಯಾರ. ಅದ ದಾರ ತಗೊಂಡ್ ಚೌಕ್ ಮಾಡ್ಬೇಕು ನಾವು. ಹಾಗಾದ್ರೆ ಇಲ್ಲಿ ಏನ್ ದಾರ ಇರ್ತತಿ, ಅದ್ರ ಉದ್ದ ಇದಲ್ಲಿ ಇರ್ತೈತಿ. ಹೌದಿಲ್ಲ? ದಾರ ಏನ್ರ ಕಟ್ಟಾಗಿರ್ತೈತನ? ಏನೂ ಕಟ್ಟಾಗಿರಂಗಿಲ್ಲ. ಹಂಗಾರೆ ಇದ್ರದ್ದು ಸುತ್ತಳತೆ ಎಷ್ಟಿರ್ತತಿ, ಇದ್ರದ್ದು ಸುತ್ತಳತೆ ಏನಿರ್ತೈತಪ್ಪ, ಅಷ್ಟೇ ಇರ್ತತಿ. ಹೌದೋ ಇಲ್ಲೋ? ಹಾಗಾದ್ರೆ ಮೊದಲೇಗ ಆಯತದ ಸುತ್ತಳತೆ ಎಷ್ಟೈತೆ ಅನ್ನೋದನ್ನ ತಿಳ್ಕೊಬೇಕು. ಹಾಗಾದ್ರೆ ಉದ್ದ ಎಷ್ಟೈತಪ್ಪ, 28. ಅಗಲ ಎಷ್ಟೈತಿ, 10. ಹಾಗಾದ್ರೆ ಸುತ್ತಳತೆ ಅಂದ್ರೆ ಏನು, ಇಲ್ಲಿಂದ ಟೋಟಲ್ ಇಲ್ಲಿ ಮಟ್ಟ ಎಷ್ಟೈತಂತ ಒಂದು ನೀವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನ್ ಫಾರ್ಮುಲಾ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಇದು ಆಯತದ ಸುತ್ತಳತೆಯ ಸೂತ್ರ. ಇಲ್ಲ ಸರ ನಾವು ಈಸಿಯಾಗಿ ಮಾಡ್ಕೋತೀವಿ ಅಂದ್ರೆ ಇದು 28 ಇದ್ರೆ ಇದು ಎಷ್ಟಿರ್ತೈತಿ, 28 ಇರ್ತೈತಿ. ಇದು 10 ಇದ್ರೆ ಇದು ಎಷ್ಟಿರ್ತೈತಿ, 10. ಹಾಗಾದ್ರೆ ಟೋಟಲ್ ಎಷ್ಟಾತ, ಇದು 56 66 76. ಡೈರೆಕ್ಟ್ ಆಗಿ ಈ ರೀತಿನೂ ಕೂಡ ನೀವು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸೂತ್ರ ಬಳಸಿ ಅಲ್ಲಿಯೂ ಕೂಡ ಮಾಡ್ಬೋದು. ನೋಡ್ರಿ, ಸೂತ್ರ ಬಳಸ್ರ ಉದ್ದ 28 ಪ್ಲಸ್ ಅಗಲ 10, ಎರಡು ಕೂಡಿಸ್ರೆ ಎಷ್ಟಾಕತ್ಪ, 38 ಇಂಟು 2 ಅಂತಂದ್ರ 76. ಅಲ್ಲೂ ಕೂಡ ಇಷ್ಟ ಬರ್ತದ. ಏನಾಗ್ತದ, ಅಲ್ಲೂ ಕೂಡ ಇಷ್ಟೇ ಬರ್ತದ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಕತ್ ಅದನ್ನ ಮಾಡ್ಕೊರಿ. ಓಕೆ, ಹಾಗಾದ್ರೆ ಒಟ್ಟಿಗೆ ಇದು ಎಷ್ಟೈತಿ, 76. ಹಾಗಾದ್ರೆ ದಾರದ ಉದ್ದ ಟೋಟಲ್ ಎಷ್ಟೈತಿ, 76. ನಮಗೇನ್ ಬೇಕು, ಚೌಕದ ಒಂದು ಬಾಹು ಎಷ್ಟು ಬೇಕು. ಹಾಗಾದ್ರೆ ಚೌಕಕ್ಕೆ ಎಷ್ಟು ಸಮಬಾಹು ಇರ್ತಾವ, 4 ಇರ್ತಾವು. 4ರಿಂದ ಭಾಗಿಸ್ಬಿಡ್ರಿ. 4 1 4, 4 9 36. ಹಾಗಾದ್ರೆ ಯಾವುದು ಬಂತಪ್ಪ, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ಹಾಗಾದ್ರೆ ಎಲ್ಲಾ 15 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವ ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಮೊದಲನೇ ಸೆಟ್ ಇಷ್ಟ ಆಗಿರಬಹುದು. ಈ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.